ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಡೋರ್ ಟು ನೇಚರ್ ಫುಡ್ ಆ್ಯಂಡ್ ಮೋರ್. ಇವತ್ತಿನ ದಿನ ನಾನೊಂದು ಮಲ್ಲಿಗೆ ಇಡ್ಲಿ ಮಾಡೋದು ಪೂರ್ಣ ಸಾಫ್ಟ್ ಫ್ಲಫಿ ಇರ್ತವೆ ಮಾಡೋದು ತೋರಿಸ್ತಾ ಇದ್ದೀನಿ. ಇದು ಹೇಗೆ, ಇದಕ್ಕೆ ಏನೇನು ಹಾಕಬೇಕು ಅಂದರೆ, ಊಟದ ಅಕ್ಕಿ, ನೀವು ಯಾವುದು ಊಟ ಮಾಡ್ತಿರ್ತೀರಲ್ಲ, ದಿನಕ್ಕೆ ಅನ್ನ ಮಾಡ್ತಿರ್ತೀರಲ್ಲ, ಅದು ಅಕ್ಕಿ 4 ಕಪ್ಪು. 1 ಕಪ್ಪು ಇಡ್ಲಿ ಅಕ್ಕಿ ಇದ್ದರೆ ನೀವು ಹಾಕ್ಬೋದು, ಇಡ್ಲಿ ರೈಸು, ಇಲ್ಲ ಅದನ್ನು ಸ್ಕಿಪ್ ಮಾಡ್ಬೋದು. ಆಮೇಲೆ 1 ಕಪ್ಪು ಅವಲಕ್ಕಿ, ಮೀಡಿಯಮ್ ಅವಲಕ್ಕಿ, ಒಂದು 2 ಸ್ಪೂನಷ್ಟು ಸಾಬುದಾನ, ಆಮೇಲೆ 1 ಕಪ್ಪು ಇದು ಉದ್ದಿನ ಕಾಳು ಅಂದರೆ ಉದ್ದಿನಬೇಳೆ ಅಂದ್ರಿ. ಆಮೇಲೆ ಒಂದು ಚಮಚದಷ್ಟು ಮೆಂತ್ಯ ಹಾಕಿಬಿಟ್ಟು ಮುಂಜಾನೆ 8 ಗಂಟೆ ಸುಮಾರು ಈ ಟೈಮಕ್ಕೆ ನೆನೆ ಹಾಕಬೇಕು. ಆಮೇಲೆ ರಾತ್ರಿ ಇದನ್ನೇನು ಮಾಡಬೇಕು, ಚೆನ್ನಾಗಿ ಮೊದಲು ಉದ್ದಿನಬೇಳೆ, ಮೆಂತ್ಯ ಮತ್ತು ಅವಲಕ್ಕಿ ನುಣ್ಣಗೆ ರುಬ್ಕೊಂಡು ಹಾಕ್ಕೋಬೇಕು. ಆಮೇಲೆ ಅಕ್ಕಿ ಸಾಮಾನು ಏನಿರ್ತಾವಲ್ಲ ಅವನ್ನೇನು ಮಾಡಬೇಕು, ನೀವು ಒಂದು ಸ್ವಲ್ಪ ತರಿಯಾಗಿ ರುಬ್ಬಿ ಎರಡು ಚೆನ್ನಾಗಿ ಕಲಿಸ್ಬೇಕು. ಕಲಿಸೋದು ಭಾಳ ಇಂಪಾರ್ಟೆಂಟ್. ಅದು ತುಂಬ ಚೆನ್ನಾಗಿ ಫುಲ್ಲು ಕಲಿಸ್ಬಿಟ್ಟು ಇಟ್ಬಿಟ್ರೆ ಮುಂಜಾನೆ ಹೇಳಿದ್ರಾಗ ಈಗ ನೋಡಿ, ಈಗ ಈ ರೀತಿ ನಿಮಗೆ ಏನಾಗಿದೆ, ಉಬ್ಬಿ ಬಂದಿದೆ. ಇದು ಚೆನ್ನಾಗಿ ಆಗ್ತವೆ ಇಡ್ಲಿ ನಾನು ಮಾಡಿಂದ ಡಿಶ್ ಔಟ್ ಮಾಡಿ ತೋರಿಸ್ತಾ ಇದ್ದೀನಿ. ಈಗ ನೋಡಿ, ನಾನು ಡಿಶ್ ಔಟ್ ಮಾಡಿದ್ದೀನಿ. ಇಡ್ಲಿ ತುಂಬ ಚೆನ್ನಾಗಿ ಬಂದಿದೆ. ನೀವು ಊಟಕ್ಕೆ ಉಪಯೋಗಿಸೋ ಇಡ್ಲಿಯಿಂದ ಅಕ್ಕಿಯಿಂದ ಮಾಡಿದ್ದಿದ್ದು ತುಂಬ ಚೆನ್ನಾಗಿ ಬಂದಿದೆ. ನೋಡಿ, ಸ್ಪಂಜಿಯಾಗಿದೆ, ತುಂಬ ರುಚಿನೂ ಬಾಯಾಗ ರುಚಿ ಬರ್ತಾವೆ. ಈ ಥರ ನೀವು ಮಾಡ್ಕೊಂಡು ನೋಡಿರಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ಚಾನಲ್. ಥ್ಯಾಂಕ್ ಯು ವೆರಿ ಮಚ್.